ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ಲಾಗ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಗೈಸ್, ಆದರೆ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸಂಜೆ ಮುಂದೆ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಸಂಜೆ ಕಡೆ ನನ್ನ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡ್ರಿ, ಈಗ ಸಂಜೆ ಆಗೈತಲ್ಲ, ಪ್ರಗತಿ ದೀಪ ಹಚ್ಕೊಂತಾಳ ಜಿಗ್ಲಿ ಮುಂದೆ. ನೋಡ್ ಪ್ರಗತಿ ಇಲ್ಲಿ, ಹಾಯ್. ಪ್ರಗತಿ ನೋಡ್ರಿ ಶಾಣಕ್ಯದಾಳ, ಹೇಳಿದ ಕೆಲಸ ಎಲ್ಲ ಮಾಡ್ತಾಳ ಆಕಿ. ನೋಡ್ರಿ, ಈ ಕಡೆ ಹಾಲು ಕಾಯಕ್ಕಿಟ್ಟಿದ್ದೆ. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ, ಅದನ್ನ ನಿಮ್ ಊಟ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಗೈಸ್, ಯಾರು ಕೂಡ ಮಿಸ್ ಮಾಡಲೇಬೇಡಿ, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಈ ರೆಸಿಪಿನ ನೀವು ಟ್ರೈ ಮಾಡಿ. ನೋಡ್ರಿ, ಈಗ ಹಾಲು ಕದ್ದವು ಗೈಸ್. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿಗೆ ಮಾವಿನ ಹಣ್ಣಿನ ಮೇನ್ ಇದನ್ನ ಮಾವಿನ ಹಣ್ಣು ಹೆಚ್ಕೊಂಡು ಇದ್ರ ಪಲ್ಪ್ ಅಷ್ಟು ತಕೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಬಂದು ನೋಡ್ರಿ, 2 ಏಲಕ್ಕಿ, ಹಾಗೆ ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಹಾಲು. ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ನೋಡ್ರಿ, ಈಗ ಮಿಕ್ಸಿ ಮಾಡ್ಕೊಂಡ್ ಬಂದೆ. ಈಗ ಇದಕ್ಕ ಒಂದು ಕಡಾಯಿಗೆ ಇಡ್ತಾ ಇದ್ದೀನಿ. ನೋಡ್ರಿ, ಈಗ ಕಡಾಯಿಗೆ ಒಂದ್ ಸ್ವಲ್ಪ ಕಾಯಲಿ. ಈಗ ಇದಕ್ಕ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೀವು ತುಪ್ಪನ ನಿಮ್ಮ ಮನೇಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡ್ರಿ, ಒಂದ್ ಸ್ವಲ್ಪ ತುಪ್ಪ ಹಾಕಿದೆ. ಈಗ ಇದಕ್ಕ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಬೋದು. ನನ್ನ ಮನೇಲಿ ಇರೋದೇ 2, ಅವನ್ನ ಹಾಕ್ತಾ ಇದ್ದೀನಿ. ಈಗ ಇವನ್ನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡ್ರಿ, ಅದು ನೋಡ್ರಿ, ಈಗ ಡ್ರೈ ಫ್ರೂಟ್ಸ್ನ ಹುರಿದು ತಗೊಂಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡಿ, ಜಾಸ್ತಿ ಒತ್ಬಿಟ್ರೆ ಸೀದೋಗುತ್ತೆ. ಈಗ ಅದೇ ಕಡಾಯಿಗೆ ಒಂದು ಸ್ವಲ್ಪ ರವೆ ಹಾಕ್ತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡ್ರಿ, ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದ್ರದ್ದು. ಈಗ ನೋಡ್ರಿ, ಈಗ ರವೆನ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು. ಇದಕ್ಕೀಗ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಗೈಸ್. ಇದಕ್ಕೀಗ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ.
ಒಂದು ಕಪ್ ಹಾಲು ಹಾಕೊಂಡಿನಿ ಗೈಸ್ ಇದಕ್ಕೀಗ. ನೋಡಿ ಈಗ ಹಾಲು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತ ಮಾವಿನ ಹಣ್ಣಿನ ಸ್ವಲ್ಪ ಹಾಕ್ಯಂತ ಇದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ಈಗ ಒಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ, ಒಂದು ಗ್ಲಾಸ್ ಅಂದ್ರೆ ಸಣ್ಣ ಮಾಟ. ಈಗ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡ್ರಿ ಈಗ ಇದನ್ನ ಡ್ರೈ ಫ್ರೂಟ್ಸ್ ಹಾಕ್ಯಂಡಿದ್ದೆ, ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಇದಕ್ಕೆ ಕಲರ್ ಬೇಕಾದ್ರೆ ಹಾಕ್ಕೋಬಹುದು, ಬೇಡ ನಮ್ಗೆ ಕಲರ್ ಇಷ್ಟ ಆಗಲ್ಲ ಅಂದ್ರೆ ಇಷ್ಟೇ ಸಾಕು. ಆಲ್ಮೋಸ್ಟ್ ಆಯ್ತು ಗೈಸ್ ಇದು ಈಗ. ಇದ್ರ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಗೈಸ್. ಇದು ಈಗ ರೆಡಿ ಆಯ್ತು. ಇದನ್ನ ಗ್ಯಾಸ್ ಆಫ್ ಮಾಡ್ತೀನಿ. ನೋಡ್ರಿ ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಗಿದೆ. ಈಗ ಇದನ್ನ ಈಗ ಒಂದು ಬೌಲಿಗೆ ಹಾಕೊಂಡು ಸರ್ವ್ ಮಾಡ್ತೀನಿ. ನೋಡಿ ಗೈಸ್ ಈಗ ತಾನೇ ಅಡಿಗೆ ಎಲ್ಲ ಆಯ್ತು. ಈಗ ನನ್ ಮಗನ್ ಕರ್ಕೊಂಡ್ ಬರ್ತೀನಿ, ಟೇಸ್ಟ್ ಹೇಗಿದೆ ಅಂತ ಅವನೇ ಹೇಳ್ತಾನಂತ. ಸಟ್ಕೊಂಡ್ ಗೈಸ್ ಬೇದಿನಿ ಬನ್ನಿ ಈಗ. ಬಾ ಚಿನಿಮಾ, ಬಾ ಚಿನಿಮಾ. ನೋಡ್ರಿ ರಮೇಶ್ ಕರ್ಕೊಂಬಂದೆ ಈಗ. ಗೈಸ್ ನೋಡ್ರಿ ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಯ್ತು. ಮನು ಟೇಸ್ಟ್ ಮಾಡಕ್ ಕುಂತಾನ. ಅವನಿಗೆ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ. ಮನೋಜ ನಿನಗಿದ್ದು ಟೇಸ್ಟ್ ಮಾಡ್ತೀಯಪ್ಪ, ನಾನ ತಿನ್ನಿಸ್ಲ. ಗೈಸ್ ಇದು ಸ್ವಲ್ಪ ಬಿಸಿ ಐತಿ. ಹೆಂಗಾಗೈತಿ ಚಿನಿ? ಸೂಪರ್. ಬಾ ಪ್ರಣತಿ ನಿನ್ಗ. ನೋಡ್ರಿ ಪ್ರಣತಿಗೆ ಟೇಸ್ಟ್ ಮಾಡ್ಸಕೊತೀನಿ. ಅಲ್ಲೇ ನಿಂತ್ಗ ಹೆಂಗಾಗೈತಿ? ಚೆನ್ನಾಗೈತಿ. ಪ್ರಗತಿ ಈ ಪ್ರಗತಿ ನೋಡ್ರಿ, ಪ್ರಗತಿ ಟೇಸ್ಟ್ ಮಾಡಿ ಹೇಳ್ತಾಳ. ಹೆಂಗೈತಿ ಪ್ರಗತಿ? ಸೂಪರ್. ಇಷ್ಟ ಆಯ್ತು ನೋಡಿ ಗೈಸ್, ಅವ್ರಿಗೆ ಇಷ್ಟ ಆಯ್ತಂತ. ನೋಡಿ ಗೈಸ್ ಅವ್ರೆಲ್ಲರಿಗೂ ಟೇಸ್ಟ್ ಮಾಡಿಸಿದೆ. ನನ್ ಮಗ ನಿನಗಮ್ಮ ನಿನಗ್ ಮಮ್ಮಿ ಅಂತನ, ಅದಕ್ಕೆ ನಾನು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಅಂತ. ಸಖತ್ತಾಗಿದೆ ಗೈಸ್, ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ತುಂಬಾನೇ ಚೆನ್ನಾಗಿದೆ. ಸ್ವೀಟ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಇದು. ಸಖತ್ತಾಗಿ ಆಗಿದೆ, ತಿನ್ಬೇಕು.
ನೋಡಿ ಗೈಸ್, ಮನೋಜಿಗೆ ಎಲ್ಲೆಲ್ಲಿ ಪ್ರೀತಿ ಉಕ್ಕಿ ಹರಿದ್ ಬಿಟ್ಟೈತೆ ಅವ್ರ ಅಕ್ಕನ ಮೇಲೆ. ಸಿಟ್ಟು ಬಂದ್ರೆ ನುಗ್ಗಳತನ ಬಡದ್ ಬಿಡ್ತಾನ, ಜಗ್ಗ ಕಾಡಿಸ್ತಾನ ಗೈಸ್ ಅವ್ರ ಅಕ್ಕಂದಿರನ. ಈಗ ನೋಡಿ ಎಷ್ಟು ಪ್ರೀತಿ. ಅಬ್ಬಾ ಹಿಂಗಿರ್ಬೇಕು ಅಕ್ಕ ತಮ್ಮ ಅಂದ್ರೆ. ಒಂದಲ್ಲಿಲ್ಲ ನೋಡ್ರಿ, ಪ್ರಗತಿದು ಒಂದಲ್ ಬಿದ್ದೈತಿ, ಪ್ರಗತಿದು ಒಂದಲ್ಲಿಲ್ಲ. ಹಾಗೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾ ತೋರಿಸಿರೋ ಈ ರೆಸಿಪಿನ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ. ಬಾಯ್ ಬಾಯ್.